ಓಕೆ, ನಮ್ಮ ಕಾರ್ಯಾಧ್ಯಕ್ಷ ಅಂತ ಸಲೀಂ ರವರೇ, ಶಂಕರ್ ರವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಕರೆದಿರುವಂಥ ಪತ್ರಿಕಾಗೋಷ್ಠಿ ಈ ದೇಶದಲ್ಲಿ ಆಗ್ತಾರಂತ ರೈತರ ಹೋರಾಟ ತಾವೆಲ್ಲ ಗಮನಿಸಿದ್ದೀರಿ. ಕೇಂದ್ರ ಸರ್ಕಾರ ನಮ್ಮ ಮೇಲೆ ಆಗ್ತಾರಂತ ರಾಜ್ಯಗಳ ಮೇಲೆ ಆಗ್ತಾರಂತ ಅನೇಕ ಒತ್ತಡಗಳು, ಈ ದೇಶದಲ್ಲಿ ತರ್ತಾರಂತ ಒಂದು ತಿದ್ದುಪಡಿಗಳ ಮುಖಾಂತರ ಮಾಡ್ತಾರಂತ ಒಂದು ಬದಲಾವಣೆಗಳು ರಾಜ್ಯದ ಹಿತವನ್ನು ಬಿಟ್ಟು ಬಂಡವಾಳಶಾಹಿಗಳ ಹಿತಕ್ಕೋಸ್ಕರ ಅನೇಕ ತಿದ್ದುಪಡಿಯನ್ನು ತರ್ತಾ ಇರೋದು ತಾವು ಗಮನಿಸಿದ್ದೀವಿ. ಎಪಿಎಂಸಿ ಮತ್ತು ಏನು ಈ ರೈತರನ್ನ ಬಂಡವಾಳಶಾಹಿಗಳಿಗೆ ಕೈಗೆ ಇಡ್ಲಿಕ್ಕೋಸ್ಕರ ಕಾರ್ಯಕ್ರಮವನ್ನು ರೂಪಿಸಿದ್ದು ತಮಗೆಲ್ಲ ಬಹುಶಃ ಮಾಧ್ಯಮದಲ್ಲಿ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಕೂಡ ಇದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ನಾವೀಗಾಗಲೇ 28ನೇ ತಾರೀಕು ರೈತರ ವಿಚಾರದಲ್ಲಿ ಈಗಾಗಲೇ ನಾವು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ಕಿಸಾನ್ ಮಜ್ದೂರ್ ದಿವಸ ಅಂತ ಹೇಳಿ ಅದನ್ನು ಕೂಡ ರಾಜ್ಯದ ಎಲ್ಲ ಬ್ಲಾಕ್ಗಳಲ್ಲಿ ತಾಲೂಕುಗಳಲ್ಲಿ ಮಾಡಿ ನೋಡಿದ್ದೇವೆ. ಈಗ ಎಐಸಿಸಿ ಅವರ ಆದೇಶದಂತೆ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಸೂಚನೆ ಇದೆ. ಅದಕ್ಕೆ ನಾನು ದಾವಣಗೆರೆಯಲ್ಲಿ ಮಾಡೋದು ಅಂತ ಆಲೋಚನೆ ಮಾಡಿದ್ದೆ. ಆದರೆ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ದಾವಣಗೆರೆಯಿಂದ ಬಿಟ್ಟು ಈಗ ಮಂಡ್ಯದಲ್ಲಿ ಮಾಡೋದು ಅಂತೇಳಿ ರಾಜ್ಯ ಮಟ್ಟದ ಕಿಸಾನ್ ಸಮ್ಮೇಳನವನ್ನ, ರೈತರ ಸಮ್ಮೇಳನವನ್ನ 10ನೇ ತಾರೀಕು ಅಕ್ಟೋಬರ್ ಅಂಬೇಡ್ಕರ್ ಹೆಸರಿನಲ್ಲಿರುವಂಥ ಸಮುದಾಯ ಭವನದಲ್ಲಿ 11 ಗಂಟೆಗೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ. ಇದು ಪಕ್ಷಾತೀತವಾಗಿ ರೈತರ ಮುಖಂಡರುಗಳನ್ನು, ಸಂಘಟನೆಗಾರರನ್ನ, ಹೋರಾಟಗಾರರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. 6 ಜನ ರೈತ ಮುಖಂಡರುಗಳನ್ನು ಕೋಡಳ್ಳಿ ಚಂದ್ರಶೇಖರ್ ಆದಿಯಾಗಿ, ಪ್ರಕಾಶ್ ಶಾಮಣ್ಣ, ಶ್ಯಾಮರಾಸ ಪಾಟೀಲ್, ಗಾಯತ್ರಿ, ವಾಸು, ಸುನಂದ ಜಯರಾಮ್, ಕುರುಬೂರು ಶಾಂತಕುಮಾರ್, ಇನ್ನ ಬಹಳ ಜನ ಇದ್ದಾರೆ. ಬಂದ್ಮೇಲೆ ಎಲ್ಲರಿಗೂ ಕೂಡ ಪಾಪ ಮಾತಾಡಕ್ಕೆ ಅವಕಾಶ ಕೊಡದೆ ಹೋದ್ರೆ ತಪ್ಪಾಗ್ತದೆ ಅಂತ ಹೇಳಿ ಕೆಲವ್ರು ಮಾತ್ರ ನಾವು ಆಹ್ವಾನಿಸಿದ್ದೇವೆ, ಆ ಹತ್ರ ಸುತ್ತಮುತ್ತಲಿರೋರ್ನ. ಯಾಕೆಂದ್ರೆ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಬಹಳ ಜನ ಪಾರ್ಟಿಸಿಪೇಟ್ ಮಾಡೋ ದೃಷ್ಟಿಯಿಂದ, ಜೊತೆಗೆ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಿಮಗೆಲ್ಲ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ರೈತರ ಪರವಾಗಿ ರೈತರ ವಿಚಾರವನ್ನು ಚರ್ಚೆ ಮಾಡಲು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಕೆಲವು ಆಲೋಚನೆಯನ್ನು ಮಾಡಬೇಕು, ರೈತರ ಧ್ವನಿ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಇದಾದ ಮೇಲೆ ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಒಂದು ತೆಗೆದುಕೊಂಡಿದ್ದೇವೆ. ರಾಷ್ಟ್ರ ಮಟ್ಟದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿಯವರು 2 ಕೋಟಿ ಸಿಗ್ನೇಚರ್ಗಳನ್ನು ರೈತರಿಗೆ, ಕಾರ್ಮಿಕರಿಗೆ ಈ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಮತ್ತು ಈಗ ಆಗ್ತಾ ಇರೋಂಥ ಒಂದು ಸಮಸ್ಯೆ ಎಲ್ಲ ಕೂಡ ಅರ್ತು ಅವರ ನೋವನ್ನು ರಾಷ್ಟ್ರಪತಿಗಳಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಎಐಸಿಸಿ ಅವರೇ ಹಮ್ಮಿಕೊಂಡಿದೆ. 2 ಕೋಟಿ ಸಿಗ್ನೇಚರನ್ನು ಪ್ರತಿಯೊಬ್ಬರ ಹತ್ರ ಪಡ್ಕೊಂಡು ನಾವು ಅದನ್ನು ಎತ್ಕೊಂಡು ಹೋಗಿ ಸೋನಿಯಾ ಗಾಂಧಿ ಅವರಿಗೆ ಕೊಡೋರಿದ್ದೇವೆ. ಶ್ರೀಮತಿ ಸೋನಿಯಾ ಗಾಂಧಿಯವರು ಅದನ್ನು ತೆಗೆದುಕೊಂಡೋಗಿ ರಾಷ್ಟ್ರಪತಿಗೆ ತಲುಪಿಸಲಿಕ್ಕೋಸ್ಕರ ಕಾರ್ಯಕ್ರಮವನ್ನು ಸಿದ್ಧತೆ ಆಗಿದೆ.
ಸೊ 31ನೇ ತಾರೀಕುವರೆಗೂ ಎಲ್ಲ ಬ್ಲಾಕ್ನವರು ವರ್ತಕರಿರ್ಬೋದು, ರೈತರಿರ್ಬೋದು, ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನೋವಾಗಿದೆ, ಯಾರ ಸಮಸ್ಯೆ ಇದೆ, ಅದನ್ನೆಲ್ಲ ಕೂಡ ನಾವೀಗಾಗಲೇ ಒಂದು ಪಟ್ಟಿ ಮಾಡಿದ್ದೇವೆ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಪಕ್ಷ AICC ಮಟ್ಟದಿಂದ ರೂಪಿಸಿದೆ. ಸೊ ಎಲ್ಲ ಬ್ಲಾಕ್ನವರು, ಎಲ್ಲ ರೈತರು ಈ ಸಂದರ್ಭದಲ್ಲಿ ಎಲ್ಲ ರೈತರು ಮತ್ತು ಎಲ್ಲ ವರ್ಗದ ಜನ ಆ ಸಹಿ ಸಂಘಕ್ಕೆ ಪಾಲ್ಗೊಳ್ಬೇಕು ಅಂತೇಳಿ ನಾನು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ಸಹಿ ಸಂಗ್ರಹವನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲ, ಇಲ್ಲಿ ಒಂದು ಪಾರ್ಟಿ ಒಂದು ಪಕ್ಷ ಅಂತಲ್ಲ, ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಕೂಡ ಈ ಸಹಿ ಸಂಗ್ರಹದಲ್ಲಿ ಪಾಲ್ಗೊಳ್ಬೇಕು. ಒಂದು ಈ ಸಂದರ್ಭದಲ್ಲಿ ನಮಗೇನು ಈ ನಮ್ಮ ಹೋರಾಟಕ್ಕೆ ಕೇಂದ್ರದಲ್ಲೇ ಒಬ್ಬ ಮಂತ್ರಿ ಕೂಡ, ಒಂದು ಹೆಣ್ಮಗಳು, ಈ ಸಂದರ್ಭದಲ್ಲಿ ಶ್ರೀಮತಿ ಕೌರ್ ಅವರು ಕೂಡ ಇವತ್ತು ಈ ಸರ್ಕಾರ, ಬಿಜೆಪಿ ಸರ್ಕಾರ, ಮೋದಿಯವ್ರ ಸರ್ಕಾರ ಮಾಡ್ತಾ ಇರೋದು ಸರಿ ಇಲ್ಲ, ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಮೊದಲು ಒಂದು ಹೆಣ್ಮಗಳು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಅಂತಂದ್ರೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ಸೊ ಅದರಿಂದ ಅಕಾಲಿ ದಳ NDAಯಿಂದ ಹೊರಗಡೆ ಬಂದಿದೆ. ಈ ಒಂದು ರೈತರ ಪರವಾಗಿ ಅವ್ರು ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾವು ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಈ ಒಂದು ದೊಡ್ಡ ಹೋರಾಟಕ್ಕೆ ನಾವೆಲ್ಲ ಪಾಲ್ಗೊಳ್ಬೇಕಾಗಿದೆ. ಕೇಂದ್ರದ ಒಬ್ಬ ನಾಯಕರು ಕೂಡ, ಸೆಂಟ್ರಲ್ ಮಿನಿಸ್ಟ್ರು, ಅವ್ರು ಯಾರು ರೈತರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಯಾರು ರೈತರೇ ಅಲ್ಲ. ಬಹಳ ಸಂತೋಷ. ಅವ್ರು ಏನ್ ಬೇಕಾದ್ರೆ ಹೇಳಿ, ಪಾಪ ಅವ್ರು ವರ್ತಕರಿದ್ದಾರೆ, ಇನ್ನೊಂದಿದ್ದಾರೆ, ಅವ್ರದ್ದು ರೈತರ ಪರವಾಗಿ ಸರ್ಕಾರ ಇಲ್ಲ, ನಾವು ಚರ್ಚೆ ಮಾಡೋದು ಬೇಡ. ಆದರೆ ಅವ್ರ ಹೇಳಿಕೆ ಬಹುಶಃ ಮುಂದಿನ ದಿನದಲ್ಲಿ ರೈತರೇ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಆದ್ರಿಂದ ರಾಜ್ಯದ ಎಲ್ಲ ಜನ, ಎಲ್ಲ ರೈತರು ಮತ್ತು ಎಲ್ಲ ನೊಂದಂತ ಕಾರ್ಮಿಕರು, APMC ಕಾಯ್ದೆಯಿಂದ ಹಿಡಿದು ನಮ್ಮ ಏನು ಅನೇಕ ಕಾಯ್ದೆ, ರಾಜ್ಯ ಮಟ್ಟದ ಕಾಯ್ದೆ, ರಾಷ್ಟ್ರ ಮಟ್ಟದ ಕಾಯ್ದೆ, ಅವರು ಸೂಚಿಸಿದಂಥ ಕಾಯ್ದೆ, ಇದರ ವಿರುದ್ಧವಾಗಿ ಪ್ರತಿಭಟನೆ ಪ್ರಾರಂಭವನ್ನು ಮಾಡಬೇಕು, ಹೋರಾಟಕ್ಕೆ ಮುಂದಾಗಬೇಕು, ಸಲಹೆಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ರೈತರಲ್ಲಿ, ನಾನು ಕಾರ್ಮಿಕರಲ್ಲಿ, ವರ್ತಕರಲ್ಲಿ ಕೂಡ ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಇದು ನಮ್ಮ ಪಕ್ಷದ ಕಾರ್ಯಕ್ರಮ. ನೀವು ಕೂಡ ಮಾಧ್ಯಮದವರು ನಮಗೆ ಈ ವಿಚಾರದಲ್ಲಿ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡಲಿಕ್ಕೆ ನಮಗೆ ವ್ಯಾಪಕವಾದಂಥ ಪ್ರಚಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಏನ ಇದೆಯಾ? ಅಲ್ಲ, ಫಸ್ಟ್ ರೈತರದ್ದು ಮುಗಿಸ್ಬಿಡಿ. ನೋಡಪ್ಪ, ರೈತರದ್ದು ಮುಗೀತಾ? ರೈತನ ಉಳಿಸ್ತೀರಾ ಇಲ್ಲ CBI ಉಳಿಸ್ತೀರಾ? ಹೋಗಿದ್ಯಾ? ಓಕೆ, ತಿರ್ಗಾ ಸಾಯಂಕಾಲ ಹೋಗಿ ಮಾಡಿ. ಓಕೆ, ಈಗ ತಾವೇನು CBI ವಿಚಾರ ಹೇಳ್ತಾ ಇದ್ದೀರಿ, ನೆನ್ನೆ ಹೇಳಿದ್ದೀನಿ. ನಾನು ದೆಹಲಿಲಿ ನಮ್ಮ ಸುರೇಶ್ MP ಮನೆಗೆ ಫೋನ್ ಮಾಡಿದ್ದೆ. ಅವ್ರ ಮನೇಲಿ 1.5 ಲಕ್ಷ ಏನೋ ಸೀಸ್ ಮಾಡಿದೆ. ನಮ್ಮ ಮನೇಲಿ 1,77,000. ನನ್ನ ಆಫೀಸ್ ಇದೆಯಲ್ಲ, ಆಫೀಸಲ್ಲಿ ಬೇರೆ ಬೇರೆ ಪಕ್ಕದ ಆಫೀಸ್, ಅಲ್ಲಿ 3.5 ಲಕ್ಷ. ನಮ್ಮ ತಾಯಿ ಕೇಳಿದೆ ಫೋನ್ ಮಾಡಿ,
ಅಲ್ಲಿ ಏನು ಯಾರು ಏನು ತೆಗೆದುಕೊಂಡು ಹೋಗಿಲ್ವಂತೆ. ಏನಿತ್ತೋ ಬಿಡ್ತೋ ಅಂತಲೂ ಕೇಳಲಿಲ್ಲ. ಅವ್ರ ಪಂಚನಾಮ ವಿಚಾರಿಸಿದೆ. ಪಂಚನಾಮದಲ್ಲಿ ಏನೂ ಇಲ್ಲ ಅಂತ ಅಲ್ಲಿ ಬರೆದು ಕೊಟ್ಟು ಹೋಗಿದ್ದಾರೆ. ದೊಡ್ಡಹಳ್ಳಿಯಲ್ಲಿ ಒಂದು ಮನೆ ಇದೆ, ಕೋಡಹಳ್ಳಿಲಿ ಒಂದು ಮನೆ ಇದೆ, ದೊಡ್ಡಹಳ್ಳಿಲಿ ಮನೆ ಇದೆ, ಕನಕಪುರದಲ್ಲೂ ಮನೆ ಇದೆ. ಕನಕಪುರದ ಮನೆಗೆ ಅವ್ರೇನು ಹೋಗ್ಲಿಲ್ವಂತೆ. ಸೊ ಬಾಂಬೆಲಿ ಒಂದು ಮನೆ ಇದೆ, ನನ್ನ ಮಗಳ ಹೆಸರಲ್ಲಿ ಒಂದು ಫ್ಲಾಟ್ ಇದೆ. ನಾನು ಹೋಗಿ 6 ವರ್ಷ ಆಯಿತು. ವಿಲಾಸರಾವ್ ದೇಶಮುಖ್ ಇದ್ದಾಗ ಸ್ವಲ್ಪ ಹೋಗ್ತಿದ್ದೆ ಆ ಮನೆಗೆ. ನಾನು ಹೋಗಿ 6 ವರ್ಷ ಆಯಿತು. ಬೆಂಗಳೂರು, ದೆಹಲಿಲಿ ಇನ್ನ ನಂದು 2 ಮನೆ ಇದೆ. ಅಲ್ಲೇನೂ ಇರಲಿಲ್ವಂತೆ. ಒಂದಷ್ಟು ಪೇಪರ್ ಇತ್ತಂತೆ, ಪೇಪರ್ ತೊಗೊಂಡೋಗಿದ್ದಾರೆ. ಸುರೇಶ್ ಅವ್ರ ಮನೆಯಲ್ಲೂ ಒಂದಷ್ಟು ಪೇಪರ್ಸ್ನ ತೆಗೆದುಕೊಂಡು ಹೋಗಿದ್ದಾರೆ. ಏನೇನಿತ್ತು ಅಲ್ಲೆಲ್ಲ ಕೆಲವೆಲ್ಲ ಕಾಪಿಗಳನ್ನೆಲ್ಲ ತೆಗೆದುಕೊಂಡು ನಾವು ಡೆಲ್ಲಿಯಿಂದ ಇಲ್ಲಿ ಇಡಿಗೆ, ಬೇರೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ, ಲಾಯರ್ಗಳಿಗೆ ಕೊಡೋಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇಟ್ಟಿದ್ದು ಅದೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಏನೇನು ಬೇಕೋ ತೆಗೆದುಕೊಂಡು ನೋಡಿ, ಏನು ಅವ್ರಿಗೆ ಬಿಟ್ಟಿದಂಥ ವಿಚಾರ. ಸೊ ಇಷ್ಟು. ನಮ್ಮ ಕೋಬ್ರದವ್ರ ಮನೆಗೆ ಫೋನ್ ಮಾಡಿದ್ದೆ. ಅವ್ರ ಹತ್ರ ಒಂದು 2-3 ಡಾಕ್ಯುಮೆಂಟ್ ತೊಗೊಂಡು ಹೋಗಿದ್ದಾರಂತೆ. ಅವ್ರದ್ದು ಯಾವುದೋ ಒರಿಜಿನಲ್ಸು ತೆಗೆದುಕೊಂಡು ಹೋಗಿದ್ದಾರೆ. ನನ್ನ ಕೋಬ್ರದರ್ ಶಶಿಕುಮಾರ್ ಅಂತ. ತಿರ್ಗಾ ಅದಾದ್ಮೇಲೆ ನನ್ನ ಫ್ರೆಂಡ್ಸು ಕೇಳಿದೆ ನಾನು, ಸಚಿನ್ ನಾರಾಯಣ್ ಅಂತ. ಅವರು ಬಿಸ್ನೆಸ್, ಅವ್ರದ್ದು ಲಿಕ್ಕರು, ಹೋಟ್ಲು ಎಲ್ಲ ಏನೇನೋ ಇದೆ. ಅವ್ರ ಮನೇಲೇನೋ ಒಂದು 50 ಕ್ಯಾಶ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಏನೋ ಸಂಡೇನೋ ಅವರು ಅಕೌಂಟ್ಗೆ ಹಾಕಿರಲಿಲ್ಲ, ಸಂಡೇ ಇತ್ತು, 50 ಸಿಕ್ತು ಅಂತ ಹೇಳ್ತಾ ಇದ್ರು. ಬಟ್ ಅವ್ರು ನನಗಿನ್ನ ಸಿಕ್ಕಿಲ್ಲ. he has not I have not got him on the line. ಅವ್ರ ಮನೇಲೇನೋ ಒಂದು 50 ಲಕ್ಷನೋ 51 ಲಕ್ಷನೋ ಸಿಕ್ತು ಅಂತ ಹೇಳ್ತಾ ಇದ್ರು. ದಟ್ ಇಸ್ ದಿ ಸಚಿನ್ ನಾರಾಯಣ್ ಮನೇಲಿ. ಇನ್ನೊಬ್ರು ದೌನಮ್ ಕನ್ಸ್ಟ್ರಕ್ಷನ್ ಅಂತ, ಅವರು ಹರೀಶ್ ಅಂತ, ಅವ್ರ ಮನೆ ರೈಡ್ ಮಾಡಿದ್ರು. ಅವ್ರು ಕೇಳಿದೆ, ನಮ್ಮ ಹತ್ರ ಏನಿದೆ ಸರ್? ಅವರು ಚಿನ್ನ ಬೆಳ್ಳಿ ಅಂಗಡಿಯವರು, ಚಿನ್ನ ಬೆಳ್ಳಿನೂ ಇದೆ ಅವ್ರ ಹತ್ರ, ದೌನಮ್ ಜ್ಯುವೆಲರ್ಸ್ ಅಂತ. ಇಲ್ಲ, ನಮ್ಮ ಹತ್ರ ಏನಿರಲಿಲ್ಲ ಸರ್, ಬಂದರು, ಒಂದು 4-5 ಅವರ್ಸ್ ಇದ್ರು, ಎಲ್ಲ ನೋಡಿಕೊಂಡ್ರು, ಕೆಲವು ಪೇಪರ್ಸ್ ಇತ್ತು, ತೆಗೆದುಕೊಂಡು ಹೋದ್ರು ಅಂತ ಹೇಳಿದ್ರು. ಇಷ್ಟು ನನಗೆ ತಿಳಿದಂಥ ಮಾಹಿತಿ. ಸಚಿನ್ ನಾರಾಯಣ ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ ಫೋನ್ನ. ದಿಸ್ ಒನ್ ಬೇಕಾದ್ರೆ ಪಂಚನಾಮನ ರಿಲೀಸ್ ಮಾಡೋದು ಅದು ಮಾಡ್ತೀನಿ. ನಾವು ಯಾವುದು ಹೇಳ್ತೀನಿ ಕೇಳಿ, ನಾವು ಯಾವುದು ಗೌಪ್ಯಗೆ, ರಾಜಕಾರಣದಲ್ಲಿ ಇರೋರು ನಮ್ಮಂಥವ್ರು ಯಾರು ಗೌಪ್ಯಗೆ ಇದನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇಸ್ ನನ್ನ ಮೇಲೆ, ನನ್ನ ಮೇಲೆ ನಡೆದಿರೋಂಥ FIR ಇದು. ಯಾರ ಹೆಸರು, ಅವ್ರ ಯಾರ ಹೆಸರು ಇಲ್ಲ. ಬೇರೆ ಯಾವ್ದಾರು FIRಗಳು ಹಾಕಿದಾರ ನನಗೆ ಗೊತ್ತಿಲ್ಲ. ನೋಡಿ, ಪ್ರಹ್ಲಾದ್ ಜೋಶಿ ಬಹಳ ದೊಡ್ಡವರು. ಫಸ್ಟ್ ಅವ್ರ ಪಾರ್ಟಿಯವ್ರದ್ದು ಎಲ್ಲರದ್ದು ಫಸ್ಟು ಡಿಕ್ಲೇರ್ ಮಾಡಿಸ್ಲಿ. ಅವ್ರ ಪಾರ್ಟಿ ಯಾರ್ಯಾರು ಲೀಡರ್ಸ್ ಇದಾರಲ್ಲ, ಡೆಲ್ಲಿ ಲೀಡ್ರು, ಬೆಂಗಳೂರು ಲೀಡ್ರು, ರಾಜ್ಯದ ಲೀಡ್ರು ಎಲ್ಲ, ಅವ್ರದ್ದೆಲ್ಲ ಫಸ್ಟ್ ಅವ್ರ ಮನೆ ಶುದ್ಧ ಮಾಡಿಕೊಂಡು ಅವರು ನಮ್ಮ ಬಗ್ಗೆ ಮಾತಾಡಲಿ. ನನಗೂ ಏನೋ ಗೊತ್ತಿದೆ, ಸಿಬ್ಬಂದಿ ಬಗ್ಗೆ ಹೊಡೆದ್ರು ಮಾಡಿದ್ರು ಅಂತ ನನಗೂ ತಿಳಿಸಿದ್ದಾರೆ. ನಾನು ಸರಿಯಾಗಿ ವಿಚಾರ ಮಾಡಿ ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. No, I'll just check it up properly because my PA was weeping. He was weeping. ಬಹಳ ಏನಂತ ನನಗೆ ಪಾಪ ಅಳ್ತಿದ್ದ. ನಾನು ಆ ದುಗುಡದಲ್ಲಿ ಇನ್ನೇನಾದ್ರು ಹೆಚ್ಚು ಕಮ್ಮಿ ಆದರೆ, ಏಕೆಂದರೆ ರಮೇಶ್ ನಮ್ಮ ಪರಮೇಶ್ವರ್ PA ಆಯ್ತಲ್ಲ, ಹಂಗೆಲ್ಲ ಆಗೋದು ಬೇಡ ಅಂತೇಳಿ ನಾನು ಜಸ್ಟ್ ಐ ಡಿ ನಾಟ್ ಟೇಕ್ ಇಟ್ ಅಪ್ ಇನ್ ದಿಸ್ ಒನ್. ನಾನು ಬೇರೆ ಸಪ್ರೇಟ್ ಮಾತಾಡೋಣ, ಎಲ್ಲರ ಮುಂದೆ ಮಾತಾಡೋದು ಬೇಡ ಅಂತ ನಾನು ಸುಮ್ಮನೆ ಇವತ್ತು ನಾನು ಮಾತಾಡ್ತೀನಿ. ಅದನ್ನೇ ದಟ್ ಈಸ್ ವಾಟ್ ನನಗೆ ನನ್ನ ವೈಫ್ ಹೇಳಿದ್ಲು. ಅವ್ನು ನನ್ನ ಹತ್ರ ಹೇಳಿಲ್ಲ, ಸ್ವಲ್ಪ ಎಲ್ಲರ ಮುಂದೆ ಇದ್ರು ನಾನು ಮಾತಾಡೋಕ್ಕೋಲ್ಲ. ಆಮೇಲೆ ಮೈ ವೈಫ್ ವಾಸ್ ವೆರಿ ಮಚ್ ಕನ್ಸರ್ನ್ಡ್ ಆನ್ ದಿಸ್ ಇಶ್ಯೂ. ನಾನು ಐ ವಿಲ್ ಕಮ್ ಬ್ಯಾಕ್.
ಇನ್ನ ಕೊಟ್ಟಿಲ್ಲ, ಕೊಡ್ಬೋದು. ಅವೆಲ್ಲ ನಿಮ್ಗೆ ಹೇಳಕ್ಕಾಯ್ತಿದನಪ್ಪ. ಏನ ನನ್ಗೇನ ಲೀಗಲ್ ಅಸಿಸ್ಟೆನ್ಸ್ ನೀವು ಕೊಡಂಗಿದ್ರೆ ಹೇಳಿ. ಮಾಡೋಣ. ನೋಡಪ್ಪ, ಸಿ ಐ ಆಮ್ ಟೆಲಿಂಗ್ ಯು, ಆ FIR ಕಾಪಿ ನೀವು ತೆಗೆದು ನೋಡಿ. FIR ಕಾಪಿ ತೆಗೆದು ನೋಡಿ. ನಿಮ್ಮ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. FIR ಕಾಪಿ. ವೆನ್ ಪ್ರಿಲಿಮಿನರಿ ಎನ್ಕ್ವೈರಿ ವಾಸ್ ಸ್ಟಾರ್ಟೆಡ್? When I was appointed as a party president? When PE was registered? When FIR is registered? I don't know who is all those things. ಬೇಕಾದಷ್ಟು ಮಾಡ್ತಾ ಇರ್ತಾರೆ, ಅರ್ಜಿಗಳು ಬರೀತಾ ಇರ್ತಾರೆ, ಮಾಡಲಿ, ಏನೋ ಮಾಡಲಿ. Who is that? He says he is not the bigger leader than Siddaramaiah. Doesn't it look like a conspiracy or the political motivation? I don't want to comment on such big leaders. He's too big. I'm too small before him. So why government ministers are speaking about CBI? No, I don't want to speak on service providers. ನನಗೆ ಅವರು CLP ನಾಯಕರು, ಅವ್ರ ಹತ್ರನೂ ಎಲ್ಲ ಕ್ಯಾಂಡಿಡೇಟ್ಸ್ ವಿಚಾರ ಚರ್ಚೆ ಮಾಡಿದ್ದೀವಿ. ಏನು ಕಳಿಸ್ಬೇಕೋ ದೆಹಲಿಗೆ ಕಳಿಸಿದ್ದೀವಿ. ಅವ್ರಿಗೇನು ಮಾಹಿತಿ ಬಂದಿದ್ರೆ ಗೊತ್ತಿಲ್ಲ, ತಿಳ್ಕೊಂಡು ನಾನು ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಅಯ್ಯೋ ಬಿಡಲ್ರು ಬಿಡಪ್ಪ. ನೋಡಿಲಿ, ಗಾಯ ಆಗಿದೆ. ಗಾಯ ಇರೋನಿಗೆ ಗೊತ್ತು ಆ ನೋವು ಎಷ್ಟು ಒಳಗಡೆ ಆಳ ಇರ್ತದೆ, ಯಾವ ಏಟ್ ಆಗಿರ್ತದೆ, ಎಂತ ಏಟ್ ಬಿದ್ದಿರ್ತದೆ, ಎಷ್ಟು ಸುಟ್ಟಿರ್ತದೆ ಅಂತ. With his experience, large experience, he has commented. Thank you. State level institute.